ಸರ್ಕಾರದಲ್ಲಿ ಮತ್ತೆ ಕೇಳಿ ಬರ್ತಾ ಇದೆ 3 ಡಿಸಿಎಂ ಹುದ್ದೆಗಳ ಕೂಗು. 3 ಡಿಸಿಎಂ ಹುದ್ದೆಗಳಿಗೆ ನಡೀತಾ ಇದೆ ಕಾಂಗ್ರೆಸ್ ನಾಯಕರ ಪೈಪೋಟಿ. ಸಚಿವ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರಂತೆ. 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಜಿಸಬೇಕು, ಅದರಲ್ಲಿ ನಮಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಒಬ್ಬರಿದ್ದಾರೆ, ಇನ್ನಿಬ್ಬರು ಕೊಟ್ಟುಬಿಡಿ. ದಲಿತರ ಕೋಟಾದಲ್ಲಿ ಪರಮೇಶ್ವರ್, ವಾಲ್ಮೀಕಿ ಕೋಟಾದಲ್ಲಿ ಜಾರಕಿಹೊಳಿ, ಇನ್ನಿಬ್ಬರು ಮಾಡಿ ಅಂತ ಹೇಳಿ ಹೈಕಮಾಂಡ್ಗೆ ಮನವಿ ಮಾಡಿದ್ದಾರಂತೆ. ಡಿಸಿಎಂ ಹುದ್ದೆ ಸೃಷ್ಟಿಸುವ ಪರಿಣಾಮ ಬಹಳ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳಿ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ರೆ ನಿಜಕ್ಕೂ ಕೂಡ ಏನು ಲಾಭ ಆಗುತ್ತೆ, ಯಾವ ಭಾಗದಲ್ಲಿ ಲಾಭ ಆಗುತ್ತೆ, ಯಾವ ಕಾರಣಕ್ಕೆ ಲಾಭ ಆಗುತ್ತೆ, ಹೀಗೆ ಅನೇಕ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ. ಆ ಲೆಕ್ಕಾಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಮುದಾಯವಾರು ಮತಗಳನ್ನು ಸೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಡಿ.ಕೆ.ಶಿ ಜೊತೆ ಮತ್ತಿಬ್ಬರಿಗೆ ಕೊಟ್ಟರೆ ಸಮುದಾಯದ ಮತದ ಲಾಭ ಬರುತ್ತೆ ಅಂತ. ಸಿ.ಎಂ. ಸಿದ್ದರಾಮಯ್ಯ OBC ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಡಿ.ಸಿ.ಎಂ. ಡಿ.ಕೆ.ಶಿ ಒಕ್ಕಲಿಗ ಸಮುದಾಯ, ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಆದರೆ SC ಮತ್ತು STಗೆ ನ್ಯಾಯ ಕೊಟ್ಟಂಗಾಗುತ್ತೆ. MB ಪಾಟೀಲ್ ಅವರನ್ನು DCM ಮಾಡಿದ್ರೆ ಲಿಂಗಾಯತರನ್ನು DCM ಮಾಡ್ದಂಗೆ ಆಗುತ್ತೆ. ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಉಳಿದೆಲ್ಲ ಮೇಜರ್ ಕಮ್ಯುನಿಟಿಗಳಿಗೆ ಇಲ್ಲಿ ಸ್ಥಾನ ಕೊಟ್ಟಂಗೆ ಆಗುತ್ತೆ. ಯಾಕೆ ಮಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಮುಂದೆ ಮನವಿಯನ್ನು ಇಟ್ಟಿದ್ದಾರಂತೆ. ಈ ಮನವಿಯನ್ನು ಪುರಸ್ಕರಿಸೋದು ತಿರಸ್ಕರಿಸೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದರೆ ಲಾಭ ಇಷ್ಟ ಆಗುತ್ತೆ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಪ್ರಾದೇಶಿಕವಾರು, ಜಾತಿವಾರು, ಸಮುದಾಯಗಳವಾರು ನಾವು ಹೆಚ್ಚಿನ ಮತಗಳನ್ನು ಪಡಿಬೋದು ಅನ್ನುವ ಉದ್ದೇಶವನ್ನು ವಿವರಿಸಿದ್ದಾರಂತೆ. ಹೈಕಮಾಂಡ್ನಿಂದ ಈ ಬಗ್ಗೆ ಎಲ್ಲಿಯೂ ಕೂಡ ರಿಯಾಕ್ಷನ್ ಬಂದಿಲ್ಲ.